ನಾನು ಬರೆದ ಕಾದಂಬರಿ. ಡ್ರೈನೇಜ್ ಕ್ಲೀನರ್ ಈಸ್ ಎ ಗಾಡ್. ಅಬ್ಬಾ, ವೆರಿ ಗುಡ್. ದೇವೇಶ್ ಸಿನಿಮಾದಲ್ಲಿ ಡ್ರೈನೇಜ್ ಕ್ಲೀನರ್ ಮಗನ ಕ್ಯಾರೆಕ್ಟರ್ ನನ್ನ ಪ್ರೇರಣೆ. ಅಲ್ಲರೆ ಈ ಚಳಿಯಲ್ಲಿ ಯಾಕ್ರಿ ಸ್ನಾನ ಮಾಡ್ತೀರಾ, ಇನ್ನು ಇಳಿಯೋದು ನೀವು ಕೆಸರುಗುಂಡಿಗೆ ಅಲ್ವಾ, ಡ್ರೈನೇಜ್ಗೆ ಅಲ್ವಾ. ಅವನು ಹೇಳ್ತಾನೆ, ನಾನು ಡ್ರೈನೇಜ್ಗಿಳಿದು ಇನ್ನೂ ಪುನಃ ನನ್ನ ಮೈ ಗಲೀಜಾಗ್ಬೋದು, ಆದರೆ ನನ್ನ ವೃತ್ತಿ ಶ್ರೇಷ್ಠ. ವೃತ್ತಿಗೆ ಹೋಗುವಾಗ ನಾವು ಮೈ ಮನಸ್ಸು ಎರಡೂ ಶುದ್ಧ ಮಾಡ್ಕೊಂಡು ಹೋಗ್ಬೇಕಂತ ಚಳಿಯಲ್ಲಿ ಸ್ನಾನ ಮಾಡಿ ಇಟ್ಕೊಂಡು ಹೋಗ್ತಾರೆ. ಸರ್ ಮಜಾ ಆದರೆ ಈ ಫಿಲ್ಮು ಪ್ರಶಸ್ತಿಗೆ ಹೋಯ್ತು. ನನಗೆ ಇವರೆಲ್ಲ ಹೇಳಿದರು, ಒಬ್ಬ ವಾರ್ತಾ ಇಲಾಖೆಯವರು, ಸರ್ ನಾಳೆ ನಿಮ್ಮ ಪಿಕ್ಚರ್ಗೆ ಪ್ರಶಸ್ತಿ ಇದೆ ಅಂತ. ಖುಷಿ ಆಯಿತು. ಮರುದಿನ ನನ್ನ ಪ್ರಶಸ್ತಿ ಲಿಸ್ಟಲ್ಲಿ ನನ್ನ ಹೆಸರೇ ಇಲ್ಲ, ಬೇರೆ ಪಿಕ್ಚರ್ಗೆ. ಅಂದರೆ ಭಾಷೆಯ ಬಗ್ಗೆ ಅಭಿಮಾನದಿಂದ ತುಳು ಸಿನಿಮಾ ಮಾಡ್ತಾರೆ ವಿನ ಕಮರ್ಷಿಯಲ್ ಆಗಿ ತುಳು ಸಿನಿಮಾಗಳು ಏನೋ ಒಂದು 4-5 ಸಿನಿಮಾಗಳು ಗೆದ್ದಿರ್ಬೋದು ಇಷ್ಟು ವರ್ಷದಲ್ಲಿ. ನನ್ನ ಲೆಕ್ಕದಲ್ಲಿ ನನ್ನ ಹೆಂಡತಿ ಸರ್ ಶಿಸ್ ಟ್ರಮಂಡಸ್. ನಾನು ಅಲ್ಲ, ಪ್ರತಿಯೊಬ್ಬರು ಅವರವರ ಹೆಂಡತಿಯನ್ನು ಹೊಗಳ್ತಾರೆ, ನನಗೊಂದು ಮಾರಲ್ ಸಪೋರ್ಟ್ ಆಗಿ ನಿಂತು ಸರ್. ನೂರೊಂದು ನೆನಪು. ದೇವರಂದ್ರೆ ಏನು ಗೊತ್ತಾ ಸರ್? ದೇವರು ನನ್ನ ಬದುಕಿನಲ್ಲಿ ಅದು ನನ್ನದೊಂದು ನಾವೆಲ್ ಸರ್. ನಾನು ಬರೆದ ಕಾದಂಬರಿ. ಡ್ರೈನೇಜ್ ಕ್ಲೀನರ್ ಈಸ್ ಎ ಗಾಡ್. ಅಬ್ಬಾ, ವೆರಿ ಗುಡ್. ಜಗತ್ತಿನಲ್ಲಿ ನಮಗೆ ಕಣ್ಣಿಗೆ ಕಾಣುವ ದೇವರುಗಳು ಬೇರೆ. ವಾಸ್ತವದ ಬದುಕಿನಲ್ಲಿ ಲಕ್ಷಾಂತರ ಜನರ ಹೊಲಸು ಹೋಗ್ತಾ ಇರುವ ಡ್ರೈನೇಜ್ಗೆ ಇಳಿದು ಅದನ್ನು ಕ್ಲೀನ್ ಮಾಡಿ ಬರ್ತಾನಲ್ಲ ಸರ್, ಅವನಿಗಿಂತ ದೊಡ್ಡ ದೇವರು ಪ್ರಪಂಚದಲ್ಲಿ ಇಲ್ಲ ಹೇಳುವಂಥದ್ದು ನನ್ನದು ಥಾಟ್, ನನ್ನದು ಇದು ಸರ್. ಅದನ್ನು ಕಾದಂಬರಿಯಾಗಿ ಬರೆದೆ. ನಾನು ತುಳುವಿನಲ್ಲಿ ಬರೆದೆ ಕಾದಂಬರಿ ಕೂಡ. ಅದು ಇದಾಯಿತು, ಅದನ್ನು ಸಿನಿಮಾ ಮಾಡಿದೆ. ಆ್ಯಕ್ಚುಲಿ ಅದನ್ನು ರಮೇಶ್ ಯಾದವ್ ಅವರು ಸಿನಿಮಾ ಮಾಡಬೇಕಾಗಿತ್ತು. ನಮ್ಮ ಪ್ರೊಡ್ಯೂಸರ್ ರಮೇಶ್, ನಮ್ಮ ಪ್ರೊಡ್ಯೂಸರ್ ಅವರು ನೋಡಿ ಪಾಪ ಆ ಬುಕ್ ಪ್ರಿಂಟ್ ಮಾಡಿಸಿದ ಅವರೇ ನನಗೆ ದುಡ್ಡು ಕೊಟ್ಟಿದ್ದು ಪಾಪ, ರಮೇಶ್ ಯಾದವ್ ಅವ್ರ ಪಾಪ. ಸುಂದರನಾಥ್ ಸುವರ್ಣ ಕ್ಯಾಮರಾಮ್ಯಾನ್ ಮುಖಾಂತರ ಆ ಕತೆ ಕೇಳಿ ಅದನ್ನು ಆಮೇಲೆ ಅವರು ಕಿಶೋರ್ ಮತ್ತೆ ಇದರದ್ದು ದುನಿಯಾ ರಶ್ಮಿಯನ್ನು ಹಾಕೊಂಡು ಪಿಕ್ಚರ್ ಮಾಡ್ಬೇಕಂತ ಇದ್ರು. ಕಿಶೋರ್ ಅವರು ನಮ್ಮ ಮನೆಗೆ ಬಂದು ಕಥೆಯೆಲ್ಲ ಕೇಳ್ಕೊಂಡು ಹೋಗಿದ್ರು ಸರ್ ನಟಗೆ. ಆಮೇಲೆ ಆ ರಮೇಶ್ ಅವರು ಅಷ್ಟೊತ್ತಿಗೆ ಇವರದ್ದು ದರ್ಶನ್ ಅವ್ರದ್ದು ಪಿಕ್ಚರ್ ಮಾಡ್ತಾ ಇದ್ರು. ಆಮೇಲೆ ಅನಿವಾರ್ಯ ಕಾರಣದಿಂದ ಪಿಕ್ಚರ್ ಮಾಡ್ಲಿಕ್ಕೆ ಅವ್ರಿಗೆ ಆಗಲಿಲ್ಲ. ಆಮೇಲೆ ನನಗೆ ತುಳುವಿನಲ್ಲಿ ನಾನು ಮಾಡ್ತೇನೆ ಅಂತ ಮಾಡಿ, ನೀವು ಮಾಡಿ ಬನ್ನಂಜಿಯವರು ಅಂತ ರಮೇಶ್ ಯಾದವ್ ಅವರು ಹೇಳಿದರು. ಆಮೇಲೆ ನಾನು ತುಳುವಿನಲ್ಲಿ ವೇದಾವತಿ ಶೆಟ್ಟಿ ಅಂತ ಒಬ್ಬರು ಬಂದರು ಸರ್. ಆ ದೇವರ ಸಿನಿಮಾ ಮಾಡಿದೆ. ದೇವೇಶ್ ಸಿನಿಮಾದಲ್ಲಿ ಡ್ರೈನೇಜ್ ಕ್ಲೀನರ್ ಮಗನ ಕ್ಯಾರೆಕ್ಟರ್ ನನ್ನ ಪ್ರೇರಣೆ. ಅಂದರೆ ಈ ಡ್ರೈನೇಜ್ ಆಗಿನ ಕಾಲದಲ್ಲಿ ದಲಿತರಿಗೆ ಸ್ಕೂಲಿಗೆಲ್ಲ ಬರಲಿಕ್ಕಿಲ್ಲ, ಅವರಿಗೆ ಸಪರೇಟ್ ಆಗಿ ಶಾಲೆಗಳೆಲ್ಲ ಆಗಿತ್ತು, ನಮ್ಮ ಊರಲ್ಲಿ ಕೂಡ ಆಗಿತ್ತು. ಹಾಗೆ ಅವನು ಶಾಲೆಗೆ ಯಾಕೆ ಹೋಗಲಿಲ್ಲ ಅಂದರೆ ಅವನ ಬಾಲ್ಯದಲ್ಲಿ ಕೂಡ ಹೀರೋನ ಬಾಲ್ಯವನ್ನು ಕೂಡ ಪ್ರೇರಣೆ ಮಾಡಿದ್ದು. ಆಮೇಲೆ ಹೀರೋನ ಮಗ ಇದ್ದಾನಲ್ಲ ಸರ್, ಅದು ಕ್ಯಾರೆಕ್ಟರ್ ಪ್ರೇರಣೆ ಮಾಡಿದ್ದು. ಆ ಕತೆ ಹೆಂಗಿತ್ತು ಅಂದರೆ ಸರ್, ಇಡೀ ಊರಿನ ಡ್ರೈನೇಜ್ ಎಲ್ಲ ಕ್ಲೀನ್ ಮಾಡ್ತಾನೆ. ಅವರಿಗೆ ನನಗೆ ಸಂಬಳ ಸರ್ಕಾರ ಕೊಡ್ತದೆ ಅಂತ ಹೇಳಿ ಯಾರ ಹತ್ರನೂ ₹1 ಅವನು ದುಡ್ಡು ತಗೊಳ್ಳೋದಿಲ್ಲ. ಬೇರೆಯವರು ತಗೊಳ್ತಾ ಇದ್ರು, ಇವನಿಗೆ ಬೈತಾ ಇದ್ರು. ನನ್ನ ಅಪ್ಪ ಕುಡಿದು ಹಾಳಾಗಿದ್ದಾನೆ ಅಂತೇಳಿ ಇವನು ಕುಡಿತಾ ಇರಲಿಲ್ಲ. ನನಗೆ ಅಕ್ಷರಾಭ್ಯಾಸ ಇಲ್ಲ, ನನ್ನ ಮಗನನ್ನು ಇಂಗ್ಲೀಷ್ ಶಾಲೆಗೆ ಸೇರಿಸ್ಬೇಕಂತ ಕನಸಿತ್ತು. ಅಷ್ಟೊತ್ತಿಗೆ ಇದೆಲ್ಲ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಸರ್, ಇಷ್ಟು ಒಳ್ಳೆಯವನು ಅವನು. ಅವನ ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ ಅವನು ಸ್ನಾನ ಮಾಡಿ 5 ಗಂಟೆಗೆ ಚಳಿ ಆದರೂ ಕೂಡ ಹೋಗ್ತಾರೆ. ಹೆಂಡತಿ ತಮಾಷೆ ಮಾಡ್ತಾಳೆ, ಅಲ್ಲರೆ ಈ ಚಳಿಯಲ್ಲಿ ಯಾಕ್ರಿ ಸ್ನಾನ ಮಾಡ್ತೀರಾ, ಇನ್ನು ಇಳಿಯೋದು ನೀವು ಕೆಸರುಗುಂಡಿಗೆ ಅಲ್ವಾ, ಡ್ರೈನೇಜ್ಗೆ ಅಲ್ವಾ. ಅವನು ಹೇಳ್ತಾನೆ, ನಾನು ಡ್ರೈನೇಜ್ಗಿಳಿದು ಇನ್ನೂ ಪುನಃ ನನ್ನ ಮೈ ಗಲೀಜಾಗ್ಬೋದು, ಆದರೆ ನನ್ನ ವೃತ್ತಿ ಶ್ರೇಷ್ಠ. ವೃತ್ತಿಗೆ ಹೋಗುವಾಗ ನಾವು ಮೈ ಮನಸ್ಸು ಎರಡೂ ಶುದ್ಧ ಮಾಡ್ಕೊಂಡು ಹೋಗ್ಬೇಕಂತ ಚಳಿಯಲ್ಲಿ ಸ್ನಾನ ಮಾಡಿ ಇಟ್ಕೊಂಡು ಹೋಗ್ತಾನೆ. ಚಳಿಯಲ್ಲಿ ಸ್ನಾನ ಮಾಡಿ ಇಟ್ಕೊಂಡು ಹೋಗ್ತಾನೆ. ಹೀಗೆ ಅವನು ಆಗ್ತಾ ಇರೋ ಒಂದು ಸಂದರ್ಭದಲ್ಲಿ ಸರ್, ಅವನ ಹೆಂಡತಿಗೆ ದೊಡ್ಡ ಕಾಯಿಲೆ ಬರ್ತದೆ ಸರ್. ಕಾಯಿಲೆ ಬಂದಾಗ ಅವನು ಗೌರ್ಮೆಂಟ್ ಆಸ್ಪತ್ರೆ ಹೋದಾಗ ಅಲ್ಲಿ ಭ್ರಷ್ಟಾಚಾರ, ಲಂಚ ಕೊಡಲಿಕ್ಕೆ ಮನಸ್ಸಿಲ್ಲ. ಹೆಂಡತಿಯ ಮುಖ ನೋಡಿದ್ರೆ ಕಷ್ಟಪಟ್ಟು ಹೆಂಡತಿ ಹತ್ರ ಕೊಟ್ಟು ಅವಳ ಕೈಯಲ್ಲಿ ಕೊಡಿಸ್ತಾನೆ ಡಾಕ್ಟ್ರಿಗೆ ದುಡ್ಡು. ಅಷ್ಟೊತ್ತಿಗೆ ಆ ಊರಲ್ಲೊಬ್ಬರು ಪತ್ರಕರ್ತರಿರ್ತಾರೆ, ಅಪ್ಪಣ್ಣ ಭಟ್ರು ಅಂತ, ಅದು ನನ್ನ ಕ್ಯಾರೆಕ್ಟರ್. ಅದು ಅವನೊಬ್ಬ, ಅಂದರೆ ನನ್ನ ಏನು ಜೀವನ ಅದನ್ನೇ ಅದರಲ್ಲಿ ಮಾಡಿದ್ದೇನೆ ನಾನು. ಯಾವ ಥರ ಇದು, ಅವನು ಹೋರಾಟಗಾರ, ಒಬ್ಬ ಪತ್ರಕರ್ತ. ಅವನೆಲ್ಲ ಇವನಿಗೆ ಹೆಲ್ಪ್ ಮಾಡಿ ಆದರೂ ಕೂಡ ಡಿಲೇ ಆಗಿ ಇವನ ಹೆಂಡತಿ ಸತ್ತೋಗ್ತಾನೆ. ಇವನು ಎಲ್ಲ ದೇವರನ್ನು ನಂಬ್ತಾನೆ, ಕೊನೆಗೆ ಹೇಳ್ತಾನೆ ಏನು ದೇವರು, ಇವನು ಹೆಂಡತಿ ಸತ್ತೋಗ್ತಾನೆ. ಹೆಂಡತಿ ಸತ್ತೋದ್ಮೇಲೆ ಮಗುವನ್ನು ನೋಡ್ಲಿಕ್ಕೆ ಕಷ್ಟ. ಈ ಮಗು ಏನಾಗುತ್ತೆ, ಟಿ ವಿ ನೋಡುವಂಥದ್ದು. ಈ ಮಗುವಿಗೆ ರಾಜ್ಕುಮಾರ್ ಅವ್ರದ್ದು, ವಿಷ್ಣುವರ್ಧನ್ ಅವ್ರದ್ದು, ಶಿವರಾಜ್ ಕುಮಾರ್ ಅವ್ರದ್ದು ಆ ಚಿತ್ರಮಂಜರಿ ಬರ್ತದಲ್ಲ, ಅದು ನೋಡುವ ಆಸೆ. ಅದು ಹೋಗಿ ಪಕ್ಕದ ಮನೆಯಲ್ಲಿ ಟಿ ವಿ ನೋಡುದು. ಆ ಮನೆಯವರಿಗೆ ಕಿರಿಕಿರಿ ಹೊಗ ಅಂತೇಳಿ ಇವನ್ನ ಕಳಿಸ್ತಾ ಇದ್ರು. ಇವರ ಮನೆಯಲ್ಲಿ ಟಿ ವಿಲಿ ಅಲ್ಲ, ಅಪ್ಪ ಬರುವಾಗ ತಡ ಆಗ್ತದೆ. ಒಂದಿನ ಈ ಮಗುವನ್ನು ಅವರು ಅವಾಯ್ಡ್ ಮಾಡಲಿಕ್ಕೆ ₹10 ಕೊಟ್ಬಿಟ್ಟು, ನೋಡೋ ಅಲ್ಲೇ ಕಾಕ ಅಂಗಡಿ ಇದೆಯಲ್ಲ ಈ ರೋಡ್ ದಾಟಿ, ಅಲ್ಲಿ ಹೋಗಿ ಬೇಗ ಟೀ ಪುಡಿ ತಗೋಬೋ ಅಂತ ಆ ₹10 ಕೊಟ್ಟು ಕಳಿಸ್ತಾರೆ.
ಈ ಮಗು ಇನ್ನು ಚಿತ್ರಮಂಜರಿ ಮುಗಿದು ಹೋಗುತ್ತೆ ಅಂತ ಫಾಸ್ಟ್ ಓಡುತ್ತೆ ಸರ್. ಬರುವಾಗ ಒಂದು ಕಾರು ಡಿಕ್ಕಿಯಾಗಿ ಅಲ್ಲಿ ಸ್ಪಾಟ್ ಆಗಿ ಬಿದ್ದಿರ್ತದೆ. ಬ್ಲೀಡಿಂಗ್ ಆಗ್ತಾ ಇದೆ. ನಮಗೆ ಯಾಕೆ ಇನ್ನು ಪೊಲೀಸ್ನವ್ರದ್ದು ಕೇಸ್ ಆದರೆ ಅಂತೇಳಿ ಯಾವ ಜನರು ಈ ಮಗುವನ್ನು ಎತ್ತುದಿಲ್ಲ. ಸೈಮಲ್ಟೇನಿಯಸ್ಲಿ ಇವನ ಅಪ್ಪ ಅಲ್ಲಿ ಮುಗಿಸ್ಕೊಂಡು ಕೆಲಸದಲ್ಲಿ ಬರುವಾಗ ಎಲ್ಲ ಡ್ರೈನೇಜ್ ಓಪನ್ ಆಗಿರ್ತದೆ. ಒಂದು ಶ್ರೀಮಂತರ ಮನೆಯ ಮಗು ಆ ಡ್ರೈನೇಜ್ ಒಳಗೆ ಬೀಳ್ತದೆ, ಬಾಲ್ ಹೆಕ್ಲಿಕ್ಕೆ ಹೋಗಿ. ಇವನು ನೋಡ್ತಾನೆ, ಇಳಿತಾನೆ, ಅಲ್ಲಿಯೇ ಕಸರಲ್ಲಿ ತೆಗಿತಾರೆ, ಫಸ್ಟ್ ಏಡ್ ಮಾಡ್ತಾನೆ. ಹಾಗೆ ಮೇಲೆತ್ತುವಾಗ ಅಲ್ಲಿ ಫೈರ್ ಸರ್ವಿಸ್ನವರು ಏನು, ಆಂಬ್ಯುಲೆನ್ಸ್ನವರು ಏನು, MLA ಏನು ಎಲ್ಲರೂ ಬಂದಿರ್ತಾರೆ. ಆ ಮಗುವನ್ನು ಕೊಂಡೋಗ್ತಾರೆ ಹಾಸ್ಪಿಟ್ಲಿಗೆ. ಅಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಆಗ್ತದೆ, ಮಗು ಬದುಕಿ ಉಳಿತದೆ. ಅಲ್ಲಿ ಡಾಕ್ಟರ್ ಹೇಳ್ತಾರೆ, ಏನೇ ಆಗ್ಲಿಯಪ್ಪ, ಇಷ್ಟು ಬೇಗ ಮಗುವನ್ನು ಕರ್ಕೊಂಡ್ಬಂದ್ರಿ, ಆ ಮಗುವಿಗೆ ಫಸ್ಟ್ ಏಡ್ ಮಾಡಿದವನು ಪುಣ್ಯಾತ್ಮ, ಅವನ ಕೆಸರಲ್ಲೇ ತೆಗೆದಿದ್ದಾನೆ, ಆದ್ರಿಂದ ಶ್ವಾಸಕೋಶಕ್ಕೆ ಹೋದ ಕೆಸರಲ್ಲೇ ಆಯಿತು, ಮಗು ಬದುಕಿತ್ತು, ಇವರ ಲಕ್ಕಿ ಅಂತ ಹೇಳ್ತಾರೆ. ಹಬ್ಬ ಅಂತ ಖುಷಿ ಆಗುತ್ತೆ. ಇಲ್ಲಿ ಇವನು ಮನೆಗೆ ಬರುವಾಗ ಇವನ ಮಗ ಇಲ್ಲ. ಅಷ್ಟೊತ್ತಿಗೆ ಪಕ್ಕದ ಮನೆಯವರು ಬಂದು, ಏನು ಬುದ್ಧಿ ಕಲಿಸಿದ್ರಿ ನಿಮ್ಮ ಮಗನಿಗೆ, ಕಳ್ಳ ಹಾಗೆ ಹೀಗೆಲ್ಲ ಬೈತಾರೆ. ಇವನು ಹೇಳ್ತಾರೆ, ನನ್ನ ಮಗ ಕಳ್ಳ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಮತ್ತೇನು 10 ರೂಪಾಯಿ ಇದು ಕೊಟ್ಟಿದ್ದೇವೆ ನಾವು ಟೀ ಪುಡಿ ತರಲಿಕ್ಕೆ, ಇವನು ಹೋದ ಒಂದು ಪತ್ತೆ ಇಲ್ಲ ಅಂತ. ಇವನು ಮಗನ ಹುಡ್ಕೊಂಡು ಬರುವಾಗ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗ್ತದೆ. ಆಸ್ಪತ್ರೆಗೆ ಬರ್ತಾನೆ. ಆಸ್ಪತ್ರೆಗೆ ಬರುವಾಗ ಅಲ್ಲಿ ಡಾಕ್ಟರ್ ಹೇಳ್ತಾರೆ, ಹೀಗೀಗ ಒಂದು ಆಕ್ಸಿಡೆಂಟ್ ಆಗಿದೆ. ಅರ್ಧ ಗಂಟೆ ಮೊದಲು ಬಂದಿದ್ರೆ ಆ ಮಗು ಬದುಕುಳಿತಿತ್ತು, ಮಗು ಸತ್ತಿದೆ ಅಂತ. ಅಷ್ಟೊತ್ತಿಗೆ ಅವನ ಜೊತೆಲಿ ಇವರು ಬರ್ತಾರೆ, ಯಾರು 10 ರೂಪಾಯಿ ಕೊಟ್ಟವರು. ಮಗುವಿನ ಕೈಯಲ್ಲಿ ಇದಿತ್ತು ಅಂತೇಳಿ ಒಂದು ಟೀ ಪೌಡ್ರ್ ಕೊಡ್ತಾರೆ. ಇವನು ಆ ಟೀ ಪೌಡ್ರನ್ನ ಅವ್ರಿಗೆ ಕೊಡ್ತಾನೆ. ನನ್ನ ಮಗ ಕಳ್ಳ ಅಲ್ಲ ಅಂತ ಅವ್ರಿಗೆ ಹೇಳ್ತಾನೆ. ಹೋಗ್ತಾನೆ, ಮಗುವನ್ನು ಶವಗಾರದಲ್ಲಿ ಮಗು ಇದೆ. ಅಷ್ಟೊತ್ತಿಗೆ ಮಗುವನ್ನು ಈ ಕೈಲಿ ಹಿಡ್ಕೊಳ್ಳೋ ಅವನು ಅಟೆಂಡರ್ ಹೇಳ್ತಾನೆ, ಎಲ್ಲ ನಾವೇ ಮಾಡಿದ್ದು, ನಾಳೆ ರಜೆ ಅಲ್ವಾ ಪೋಸ್ಟ್ ಮಾರ್ಟಮ್ಗೆಲ್ಲ, ಏನಾದರೂ ಕೊಡ್ತೀರ ನಾನು. ಅಯ್ಯೋ ಎಲ್ಲಿ ಹೋದರೂ ಲಂಚದಿ ಅಂತ ಜೋರಾಗಿ ಅಳ್ತಾನೆ ಸರ್. ಮಳೆ ಬರ್ತಾ ಇರ್ತದೆ, ಆ ಮಳೆಯಲ್ಲಿಯೇ ಮಗುವನ್ನು ಎತ್ಕೊಂಡು ನೆಕ್ಸ್ಟ್ ಡೇ ಕಟ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಬೆಳಿಗ್ಗೆ ಎದ್ದು ಅವನು ಕಸ ಗುಡಿಸ್ತಾ ಇರ್ತಾನೆ. ಅಷ್ಟು ಹೊತ್ತಿಗೆ ಇವನಿಗೆ ಆ ಶ್ರೀಮಂತರಿದಾರಲ್ಲ ಅವರೊಂದು ಸನ್ಮಾನ ಮಾಡ್ತಾರೆ. ಮಗುವನ್ನು ಉಳಿಸಿದ್ದಾನೆ, ಹಾಗೆ ಇವನ ಮಗು ಕಳೆದೋದ್ರ ಲೆಕ್ಕಕ್ಕಿಲ್ಲ. ಆ ಪೌರಸಭೆಯಲ್ಲಿ ಸನ್ಮಾನ ಮಾಡಿ ಅವನಿಗೆ ಬೆಳ್ಳಿ ಅದೊಂದು ಪದಕ ಎಲ್ಲ ಆಗ್ತದೆ. ಅದನ್ನೆಲ್ಲ ಇಟ್ಕೊಂಡು ಬರುವಾಗ ಅವನಿಗೆ ಎಣಿಸ್ತದೆ, ನನ್ನ ಮಗ ಇದ್ದಿದ್ದೆ ಅಂತ. ಹಾಗೆ ಬರ್ತಾ ಇರುವಾಗ ಒಂದು ಮಗು ಸರ್ ಡ್ರೈನೇಜ್ ಹತ್ರ ಕುತ್ಕೊಂಡು ಅಳ್ತಾ ಇದೆ. ಏನು ನಾಯಿ ನಾಯಿ ಅಂತ ಹೇಳ್ತದೆ. ಆ ಮಗು ಅಳುದು ನೋಡಿ ಇವನಿಗೆ ಅಳ್ತಾಗ್ತದೆ. ಡ್ರೈನೇಜಿಗೆ ಇಳಿತಾನೆ, ಶಾಲೆಲ್ಲ ತೆಗೆದು ಅಲ್ಲಿ ಇಡ್ತಾನೆ, ಪದಕ ಅಲ್ಲಿ ಇರ್ತದೆ. ಇಳಿತಾನೆ, ಹುಡುಕುವಾಗ ಡ್ರೈನೇಜಿಗೆ ಕಟ್ಟಿ ಆ ಹರಿವ ನೀರಲ್ಲಿ ಆ ಡ್ರೈನೇಜಲ್ಲಿ ಇವನ ಬೆಳ್ಳಿಯ ಪದಕ ಕೊಚ್ಕೊಂಡು ಹೋಗ್ತದೆ. ಅದು ಹೋದ್ರೆ ಹೋಗ್ಲಿ, ನಾಯಿ ಎಲ್ಲಿ ಅಂತ ಹುಡುಕ್ತಾನೆ ಸರ್. ಒಂದು ನಾಯಿಯ ಗೊಂಬೆ ಸರ್. ಆ ಗೊಂಬೆ ಏನು ಹೇಳ್ತಾನೆ, ಒಂದು ಜೀವ ಇಲ್ಲದ ಗೊಂಬೆಗೆ ಆ ಮಗು ಇಷ್ಟು ಮಾಡ್ತದಲ್ಲ ಅಂತ ಮಂದು ಮಗುವಿಗೆ ಕೊಡ್ತಾನೆ. ಮಗು ಅದಕ್ಕೆ ಲೊಚ ಮುತ್ತು ಕೊಡ್ತದೆ. ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಉಂಟು, ನನ್ನ ಪದಕ್ಕೆ ಅಂತ, ಇದಕ್ಕೆ ನಾನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅಷ್ಟು ಹೊತ್ತಿಗೆ ಆ ಮಗುವನ್ನಲ್ಲಿ ಕರೀತಾರೆ. ಕರೆದಾಗ ಅಲ್ಲಿ ನಾನು ಸೂಚ್ಯವಾಗಿದ್ದೇನೆ, ಅದೊಂದು ಬ್ರಾಹ್ಮಣರ ಭಾಷೆಯಲ್ಲಿ ಕರಿತಾನೆ. ಬಲೆ ಇಡೇಜ ಅದು ಬ್ರಾಹ್ಮಣರ ತುಳು ಬೇರೆ, ಅಂದರೆ ಅದು ಬ್ರಾಹ್ಮಣರ ಮಗು. ಆ ತಾಯಿ ಎತ್ಕೊಂಡು ಹೋಗ್ತಾರೆ. ಇವನು ದಲಿತ. ಆ ಮಗು ತಾಯಿಯ ಕೈ ಕೊಡವಿ ಓಡಿ ಬಂದು ಇವನ ಕೆನ್ನೆಗೆ ಮುತ್ತು ಕೊಡ್ತದೆ. ಅಂದರೆ ಮಕ್ಕಳ ಮನಸ್ಸಿನಲ್ಲಿ ಕಲ್ಮಶ ಇಲ್ಲ, ಜಾತಿ ಭೇದ ಯಾವುದೂ ಇಲ್ಲ ಹೇಳುವಂಥದ್ದನ್ನು ಅಲ್ಲಿ ತೋರಿಸ್ತದೆ. ಎಲ್ಲಿದೆ ಸರ್ ಈ ಪಿಕ್ಚರ್ ನೋಡಕ್ಕೆ? ಸರ್ ಇದು ಕ್ಯಾಸೆಟ್ ಎಲ್ಲ ಇದೆ, ಎಲ್ಲ ಯೂಟ್ಯೂಬ್ ಇದೆಯಾ? ಯೂಟ್ಯೂಬಲ್ಲಿ ಇದೆ, ನನ್ನ ಹತ್ರ ಇದೆ. ಅದಾದ್ಮೇಲೆ ಈ ಪಾತ್ರ ಯಾರು ಮಾಡಿದ್ರು? ಯಾವುದು ಈ ಪಾತ್ರ, ದಲಿತನ ಪಾತ್ರ? ಸುಧೀರ್ ಕೊಠಾರಿ ಅಂತ ಹೇಳಿ ಅದ್ಭುತವಾದ ನಟ ಸರ್. ಅಲ್ಲಿಯ ರಂಗಭೂಮಿ ನಟ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತ ನಟ. ಮತ್ತೆ ಅವನ ಮಗನ ಕ್ಯಾರೆಕ್ಟರ್ ನಮ್ಮ ಪ್ರೇರಕ ಡಬಲ್ ಆಕ್ಟ್ ಅವ್ರನ್ನ ಮಾಡಿದ್ದು. ಅದಾದ್ಮೇಲೆ ಆಸ್ ಇಟ್ ಈಸ್ ಮರುದಿನ ಬರ್ತಾನೆ. ಹಾಗೆ ಹೇಳ್ತಾರೆ, ಜಗತ್ತಿನಲ್ಲೆಲ್ಲ ದೇವ್ರು ಎಂಥದ್ದು, ಇವನಿಗಿಂತ ದೊಡ್ಡ ದೇವ್ರಿಗೆ ಏನ್ರಿ ಸರ್. ಜನ ಹತ್ತಿದ್ದಾರೆ, ನಂಗೆಲ್ಲ ಬೈದಿದ್ದಾರೆ ಜನ. ಅಂದ್ರೆ ಆ ಮಗುವನ್ನು ಯಾಕೆ ನೀವು ಸಾಯಿಸಿದ್ದು, ಅವನನ್ನು ಬದುಕಿಸಬೇಕಿತ್ತು ಅಂತ. ಅದರ ಅರ್ಥ ಅಂದ್ರೆ ಜನರಿಗೆ ಅಷ್ಟು ರೀಚ್ ಆಗಿದೆ ಅಂತ. ವಂಡರ್ಫುಲ್ ಸರ್, ತುಂಬಾ ಚೆನ್ನಾಗಿದೆ. ವಂಡರ್ಫುಲ್ ಥಾಟ್ ಸರ್. ಮಜಾ ಆದರೆ ಈ ಫಿಲ್ಮು ಪ್ರಶಸ್ತಿಗೆ ಹೋಯ್ತು. ನನಗೆ ಇವರೆಲ್ಲ ಹೇಳಿದರು, ಒಬ್ಬ ವಾರ್ತಾ ಇಲಾಖೆಯವರು, ಸರ್ ನಾಳೆ ನಿಮ್ಮ ಪಿಕ್ಚರ್ಗೆ ಪ್ರಶಸ್ತಿ ಇದೆ ಅಂತ. ಖುಷಿ ಆಯಿತು. ಮರುದಿನ ನನ್ನ ಪ್ರಶಸ್ತಿ ಲಿಸ್ಟಲ್ಲಿ ನನ್ನ ಹೆಸರೇ ಇಲ್ಲ, ಬೇರೆ ಪಿಕ್ಚರ್ಗೆ. ನಾನು ಅದಕ್ಕೆ ತಿಳ್ಕೊಂಡೆ, ನನಗೆ ಪ್ರಶಸ್ತಿ ಇದ್ದ ಹುಚ್ಚಿ ಇಲ್ಲ, ಬೇಡ. ಬಟ್ ಜನರಿಗೆ ರೀಚ್ ಆಗಿದೆ. 50 ದಿನ ಓಡಿದೆ ಸರ್ ಈ ಪಿಕ್ಚರ್. ಜನ ಇಷ್ಟಪಟ್ಟಿದ್ದಾರೆ. ಸಿನಿಮಾ ಹೆಸರು ಸರ್ ಇದ್ರದ್ದು? ದೇವೇರ್. ದೇವರು ಅಂತ ಕನ್ನಡದಲ್ಲಿ, ದೇವರು ಅಂತ, ತುಳಿನಲ್ಲಿ ದೇವೇರ್ ಅಂತ. ದೇವರು ಅಂದ್ರೆ ಡ್ರೈನೇಜ್ ಕ್ಲೀನರೇ ದೇವರು. ಯಾಕೆಂದ್ರೆ ದೇವೇರಿ ದೇವೇರಿ ಅನ್ನೋದು ಬರ್ತಾ ಇತ್ತು, ಅದು ಬೇರೆ. ಅದು ಕವಿತಾ ಲಂಕೇಶ್. ಇದು ದೇವೇರ್ ಅಂದ್ರೆ ಇವ್ರಿಗಿಂತ ಇಲ್ಲ ಸರ್. ಇವತ್ತಿಗೂ ನಾನು ಹೇಳ್ತೇನೆ ಸರ್, ಅವನೇ ದೇವರು ಸರ್. ಸರ್ ನಮ್ಗೆ ಡ್ರೈನೇಜ್ ಕ್ಲೀನಿಂಗ್ ಇಳಿದು ನಮಗೆ ಕ್ಲೀನ್ ಮಾಡಿಕ್ಕೆ ಆಗುತ್ತಾ ಸರ್? ಅದು ಕುಡಿಯೋದೇ ಆಗ್ತದ ಸರ್? ನಾವು ಕುಡಿದು ಟೈಟ್ ಆಗಿ ಇಳಿಬೇಕು ಸರ್. ಡ್ರೈನೇಜ್ ಬೇಡ ಸರ್. ಇವತ್ತು ನಮ್ಮ ಮನೆಯಲ್ಲಿ ನಾವು ನಮ್ಮ ಕೆಲಸದವ್ರ ಹತ್ರ ನಮ್ಮ ಬಾತ್ರೂಮ್ ಅಂತ ತೊಳೆಯುವಾಗ ಮಾಡಿಸಲ್ಲ. ನಮ್ಮ ಮನೆಯದ್ ನಾವು ಮಾಡ್ಕೊಳ್ಳೋದಕ್ಕೇನೆ ಒಂದು ಸತಿ ಆಗೋದಿಲ್ಲ. ಅಂಥದ್ರಲ್ಲಿ ಹೊರಗಿನ ಹೊಲಸನ್ನ
ಮಾಡೋದು ಗ್ರೇಟ್ ಅವರು ನಿಜವಾಗಿ. ನನಗೆ ತುಂಬಾ ಸರ್ ಆ ನಾವೆಲ್ ಅನ್ನು ಜನ ಸರ್ 2000 ಪ್ರಿಂಟ್ ಮಾಡಿದ್ವಿ, ನಾನು ಬರೆದಿದ್ದೀನಿ. ಎಲ್ಲ ಖಾಲಿ ಆಗಿದೆ ಸರ್, ಏನೋ 10-20 ನಂತರ ಕಾಪಿ ಇರಬೇಕಷ್ಟು, ಎಲ್ಲ ಖಾಲಿ ಆಗಿದೆ. ಜನ ಅಷ್ಟು ಇಷ್ಟಪಟ್ಟಿದೆ. ತುಳು ಚಿತ್ರರಂಗ ಹೆಂಗಿದೆ ಸರ್? ಸರ್ ತುಳು ಚಿತ್ರರಂಗ 1972ನೇ ಇಸ್ವಿಯಿಂದ ಪ್ರಾರಂಭ ಆಯಿತು. ವರ್ಷಕ್ಕೆ ಒಂದು ಸಿನಿಮಾ ಹಾಗೆ ಬರ್ತಾ 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 ಮಧ್ಯದಲ್ಲಿ ಕೆಲವು ವರ್ಷಗಳು ಸಿನಿಮಾನೇ ಇಲ್ಲ. ಈಗ ತಿಂಗಳಿಗೆ ವರ್ಷಕ್ಕೆ ಒಂದು 30 ಸಿನಿಮಾಗಳ ತನಕ ಬರ್ತದೆ. ಈಗ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಮತ್ತು ಸೀಮಿತವಾದ ಪ್ರದೇಶ, ನಿಮ್ಮ ಹಾಕಿದ ದುಡ್ಡು ಬರಲಿಕ್ಕೆ ಕಷ್ಟ ಇದೆ. ಈ ಮಧ್ಯದಲ್ಲಿ ಸರ್ ತುಳು ಸಿನಿಮಾ ಆಗಲಿ ಕನ್ನಡ ಸಿನಿಮಾ ಆಗಲಿ ಟೆಕ್ನಿಕಲ್ ಆಗಿ ಎಲ್ಲ ಅದೇ ಥರ ಮಾಡ್ತಾರೆ, ಕ್ರಯ ಒಂದೇ, ಏನು ಕನ್ಸೆಷನ್ ಏನಿಲ್ಲ. ಕನ್ನಡಕ್ಕೆ ಕೊಡುವಷ್ಟೇ ನಾವು ತುಳುವಿಗೂ ಕೊಡ್ತೇವೆ. ಕ್ಯಾಮರಾ ರೆಂಟ್ ಏನು ಕಡಿಮೆ ಮಾಡ್ತಾರೆ, ಥಿಯೇಟರ್ ಅವರಿಗೆ ಕಡಿಮೆ ಮಾಡ್ತಾರೆ, ಯಾರಿಗೂ ಕಡಿಮೆ ಮಾಡೋದು ಎಲ್ಲವೂ ಸೇರಿ. ಈಗ ಆರ್ಟಿಸ್ಟ್ಗಳಲ್ಲಿ ಪೇಮೆಂಟ್ ತಗೊಳ್ತಾರೆ, ಮುಂಚೆಲ್ಲ ಫ್ರೀ ಮಾಡ್ತಾ ಇದ್ರು ಒಂದು ಭಾಷೆ, ಈಗ ಎಲ್ಲರೂ ಕಮರ್ಷಿಯಲ್ ಆಗಿದ್ದಾರೆ. ಅದು ತಪ್ಪಂತ ನಾನು ಹೇಳುದಿಲ್ಲ, ಅವರು ಬದುಕಬೇಕಲ್ಲ ಸರ್. ಹಾಗೆ ಇರುವಾಗ ಮತ್ತೆ ಉಡುಪಿ ಮಂಗಳೂರು ಒಂದು 15 ಸೆಂಟ್ರ್ ಬಿಟ್ಟರೆ ಮತ್ತೆ ನಾವು ಬಾಂಬೆ ಅಥವಾ ದುಬೈಗೆಲ್ಲ ಅಲ್ಲೆಲ್ಲ ವರ್ಕೌಟ್ ಆಗುದಿಲ್ಲ ಸರ್. ಕಷ್ಟ, ವರ್ಕೌಟ್ ಆಗೋದು ಭಾಳ ಕಷ್ಟ. ಅಂದರೆ ಭಾಷೆಯ ಬಗ್ಗೆ ಅಭಿಮಾನದಿಂದ ತುಳು ಸಿನಿಮಾ ಮಾಡ್ತಾರೆ ವಿನ ಕಮರ್ಷಿಯಲ್ ಆಗಿ ತುಳು ಸಿನಿಮಾಗಳು ಏನೋ ಒಂದು 4-5 ಸಿನಿಮಾಗಳು ಗೆದ್ದಿರ್ಬೋದು ಇಷ್ಟು ವರ್ಷದಲ್ಲಿ ನನ್ನ ಲೆಕ್ಕದಲ್ಲಿ. ಸರ್ ಇಷ್ಟು ಪ್ರಯೋಗಗಳು, ಪ್ರಯತ್ನಗಳು, ಪರಿಕಲ್ಪನೆಗಳು, ಪರಿಚಯಗಳು ಸಾಕಷ್ಟು ಜನನ್ನ ಮಾಡಿದ್ದಾರೆ ನಮ್ಮ ಬನ್ನಂಜೆ ಅವರು. ಹೌದು, ಎಲ್ಲರೂ ಸಂಪರ್ಕದಲ್ಲಿದ್ದಾರಾ ನೀವು ಇದು ಮಾಡಿದಂಥವ್ರು? ಸರ್ ನಿಮಗೆ ಹಿಂದೆ ಒಂದು ಮಾತಿತ್ತು, ನಮ್ಮ ಇದರಲ್ಲಿ ಹೇಳ್ತಾನೆ, ಧರ್ಮರಾಯನಿಗೆ ಅವನು ಯಾಗ ಮಾಡಿ ಎಲ್ಲ ದಾನ ಎಲ್ಲ ಕೊಟ್ಟಾಗ ಯಮಧರ್ಮರಾಯ ಬಂದು ಹೇಳ್ತಾನಂತೆ, ಬಲದ ಕೈಯಲ್ಲಿ ಕೊಟ್ಟದ್ದು ಎಡ ಕೈಗೆ ಗೊತ್ತಾಗಬಾರ್ದು, ಆವಾಗ ಮಾತ್ರ ಆ ದಾನಕ್ಕೊಂದು ಬೆಲೆ ಇದೆ ಅಂತ. ಹಾಗೆ ನಾನು ಕೂಡ ಸರ್ ತುಂಬ ಜನರು ನನ್ನ ಗರಡಿಯಲ್ಲಿ ಪಳಗಿದ್ದಾರೆ. ಕೆಲವರು ಡೈರೆಕ್ಟರ್ಗಳಾಗಿದ್ದಾರೆ, ಎಷ್ಟೋ ಜನ ಡೈರೆಕ್ಟರ್ಗಳಾಗಿದ್ದಾರೆ, ನನ್ನ ಅಸಿಸ್ಟೆಂಟ್ಗಳು. ಅದು ಖುಷಿ ಇದೆ, ನನಗೆ ತುಂಬ ಖುಷಿ ಇದೆ. ಅವರು ಪಿಕ್ಚರ್ಗಳೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಎಷ್ಟೋ ಜನ ನಾಯಕಿಯರಾಗಿದ್ದಾರೆ, ಅವರನ್ನು ಪರಿಚಯಿಸಿದ್ದೇನೆ, ನಾಯಕರನ್ನು ಪರಿಚಯಿಸಿದ್ದೇನೆ. ಮನೆಯ ಹೆಣ್ಣು ಮಕ್ಕಳು ಯಾವ ಥರ ಅಂದರೆ ನನ್ನ ಸಿನಿಮಾದಲ್ಲಿ ನನ್ನ ಹೆಂಡತಿನೇ ಬಂದು ನಿಂತ್ಕೊಂಡು ಇವರನ್ನೆಲ್ಲ ಕಾಪಾಡ್ತಾ ಇದ್ರು. ಅಂದರೆ ಊಟ ತಿಂಡ ಬಟ್ಟೆ ಗಿಟ್ಟಿ ಅಂತ ಹೇಳ್ತಾ ಅವಳೇ ಇನ್ಚಾರ್ಜ್ ಆಗಿರುವಾಗ ಅವರಿಗೊಂದು ಸೇಫ್. ಹಾಗೆ ಎಲ್ಲ ಮತ್ತು ನಾನು ಪ್ರಾಮಾಣಿಕವಾಗಿ ನಾವು ಮಾಡಿದ್ದೇವೆ. ಕೆಲವರಿಗೆ ಪರಿಚಯ ಇದೆ, ಕೆಲವರಿಗೆ ಪರಿಚಯ ಇಲ್ಲ, ಕೆಲವರಿಗೆ ಹೆಸರಿಟ್ಟಿದ್ದೇನೆ. ಸರ್ ಸ್ವಂತ ತಂದೆ ತಾಯಿಗಳನ್ನೇ ಮರೆಯುವಾಗ ನಾನೊಬ್ಬ ಹೆಸರಿಟ್ಟ ಒಬ್ಬ ನಿರ್ದೇಶಕರನ್ನು ಮರೆಯುವುದು ದೊಡ್ಡ ವಿಷಯ ಏನಿದೆ ಸರ್ ಈ ಕಾಲದಲ್ಲಿ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ವಂಡರ್ಫುಲ್. ನೋವಿರ್ತದೆ ಕೆಲವು ಸಲ, ಇಷ್ಟ ಆಗ್ತದೆ ಅಂತ. ಅದರ ಒಂದು ಹುಡುಗಿಯನ್ನು ತುಂಬ ಬೆಳೆಸಿದೆ ಸರ್ ನಾನು, ಹೆಸರು ಕೊಟ್ಟು ಎಲ್ಲ ಕೊಟ್ಟು. ಆಮೇಲೆ ಅವಳಿಗೆ ಯಾರು ಇಲ್ಲದ ಸಂದರ್ಭದಲ್ಲಿ ನಾವು ಇದ್ದೆವು, ನಾನು ನನ್ನ ಹೆಂಡತಿ ಎಲ್ಲ ಕಾಪಾಡಿದ್ದೆವು. ಅವಳ ಮದುವೆಗೆ ನಮ್ಮನ್ನು ಕರೆದಿಲ್ಲ, ಪಕ್ಕದ ಮನೆಯವರು ಬಂದು ಕರೆದು ಹೋಗಿದ್ದಾಳೆ. ಏನು ಮಾಡೋದು, ಇದೆಲ್ಲ ನಡೀತದೆ, ಏನು ಮಾಡಿ ಅದಕ್ಕೆಲ್ಲ ತರಗೆ ಸರ್. ವ್ಯಾಪ್ತಿ ಮತ್ತು ಪ್ರಾಪ್ತಿ ಅಂತ ಇರ್ತದೆ ಜೀವನದಲ್ಲಿ. ವ್ಯಾಪ್ತಿ ಮತ್ತು ಪ್ರಾಪ್ತಿ, ನಮ್ದು ವ್ಯಾಪ್ತಿ ವಿಸ್ತಾರ ಇದೆ ಸರ್, ನಂದು ಪ್ರಾಪ್ತಿ ಇಷ್ಟೇ ಅಂತ ಇರ್ತದೆ. ನನಗೆ ಅಷ್ಟೇ ಸಿಗುದು ಸರ್, ಪ್ರಾಪ್ತಿ ಅಷ್ಟೇ. ಇದ್ರ ಮಧ್ಯದಲ್ಲಿ ನಮ್ಮ ಬನ್ನಂಜೆ ಸಾಹೇಬರು ನಿರ್ಮಾಣಗಳು ಮಾಡಿ ಕೆಲವೊಂದಿಷ್ಟು ಪಾಪ ಗಳಿಸಿರೋದಕ್ಕಿಂತ ಕಳೆದಿರೋದು ಉಂಟು. ಹೌದು ಸರ್, ನಾನು ಸಿನಿಮಾದಲ್ಲಿ ಕಳ್ಕೊಂಡಿದ್ದೀನಿ, ಹಾಗೆ ಸಿನಿಮಾದಲ್ಲಿ ಪಡೆದಿದ್ದೀನಿ, ಸಿನಿಮಾ ಸೀರಿಯಲ್ಗಳೆಲ್ಲ ಪಡೆದಿದ್ದೀನಿ. ಆಗ ಮನೆಯವರ ಸಪೋರ್ಟ್ ಹೇಗಿತ್ತು ಸರ್? ಸರ್ ನನಗೆ ಯಾವಾಗಲೂ ಕೂಡ ಸರ್, ನನ್ನ ತಂದೆ ತಾಯಿಗಳು ತೀರಿ ಹೋದ ಮೇಲೆ ಕೂಡ. ಯಾವಾಗ ತೀರೋಗಿದ್ದು ತಂದೆ? ಸರ್ ನನ್ನ ತಂದೆಯವರು, ನಮ್ಮ ತಾಯಿಯವರು 2008ನೇ ಇಸ್ವಿಗೆ ತೀರೋದ್ರು, ನಮ್ಮ ತಂದೆಯವರು 2014ಕ್ಕೆ ತೀರೋದ್ರು. ತಂದೆ ತೀರಿ ಹೋದ ಮೇಲೆ ನಂದು ನಾನು ಎಂಬಂತ ಪ್ರೇಮಂತ ರಿಲೀಸ್ ಆಗಿತ್ತು. ಆವಾಗ ಸರ್ ನನಗೆ ನಿಜವಾಗಿ ನಾನು ಒಪ್ಕೊಳ್ಳಬೇಕು, ನನ್ನ ಹೆಂಡತಿ ಸರ್ ಟ್ರಮಂಡಸ್. ನಾನು ಅಲ್ಲ, ಪ್ರತಿಯೊಬ್ಬರು ಅವರವ್ರ ಹೆಂಡತಿಯನ್ನು ಹೊಗಳ್ತಾರೆ, ನನಗೊಂದು ಮಾರಲ್ ಸಪೋರ್ಟ್ ಆಗಿ ನಿಂತು ಸರ್. ಬೇರೆ ಯಾರಾದರೂ ಏನೇನಾಗ್ತದ, ನೀವು ಕಲಿತಿದ್ದೀರಿ, ಬಂದಿದೆ, ಇನ್ನೂ ಆಸ್ತಿ ಇದೆ ಸರ್, ನನಗೇನು ತೊಂದರೆ ಏನಿಲ್ಲ, ಬಟ್ ಅದನ್ನು ಮಾತ್ರ ಕಳ್ಕೊಡ್ಬೇಡಿ ಅಂತ ಹೇಳಿದ್ದಾರೆ. ಇನ್ನೂ ಇದೆ, ಏನು ತೊಂದರೆ ಏನಿಲ್ಲ. ಹಾಗೆ ನಾನು ಸಂಪಾದನೆ ಮಾಡಿದ್ದೀನಿ, ಕಳೆದುಕೊಂಡಿದ್ದೀನಿ. ಬಟ್ ನನಗೇನೆಂದರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಜಸ್ಟ್ ಅದು ಅವಿಭಾಜ್ಯ ಅಂಗ ಸರ್ ಜೀವನದಲ್ಲಿ. ಬಟ್ ನನ್ನ ಹೆಂಡತಿ, ನಮ್ಮ ಅತ್ತೆಯವರು, ನಮ್ಮ ಹೆಂಡತಿ ತಾಯಿಯವರು, ಮಾವ ಇದ್ರು, ಅವರು ತಿಳಿಯೋದ್ರು ಈಗ ಮಾವ. ಆಮೇಲೆ ನನ್ನ ಭಾವ ಇರ್ಬೋದು, ಅಥವಾ ನನ್ನ ಹೆಂಡತಿ ತಂಗಿ, ನಮ್ಮ ನಾದಿನಿ, ಅವಳ ಗಂಡ, ಆಮೇಲೆ ನನ್ನ ತಂಗಿ ಅಂದ್ರು, ನನ್ನ ಭಾವಂದ್ರು, ಆಲ್ ಆರ್, ನೀನು ಏನೂ ಟೆನ್ಷನ್ ತಗೋಬೇಡ, ವಿ ಆರ್ ವಿತ್ ಯು ಅಂತ ನನಗೆ ವಾಲ್ ತರ ನಿಂತ್ಕೊಂಡ್ರು ಎಲ್ಲರೂ ಸರ್. ನನ್ನ ತಂಗಿ ಅಂದ್ರು, ನನ್ನ ಭಾವಂದ್ರು, ನನ್ನ ಹೆಂಡತಿ ಕಡೆಯವರು ಎಲ್ಲರೂ. ಅದೇ ಒಂದು ನನ್ನ ಅದೃಷ್ಟ ಸರ್, ಅಲ್ವಾ ಸರ್? ಅದಕ್ಕಿಂತ ಇನ್ನೊಂದು ಏನ್ಬೇಕು. ಆಮೇಲೆ ನನ್ನ ಮಕ್ಕಳು ಸರ್, ಮಕ್ಕಳು ಏನು ಈಗಿನ ಮಕ್ಕಳು ಗೊತ್ತಲ್ಲ, 2 ಮಕ್ಕಳು. ತಲೆವಿಸ್ ಮಾಡಿ ನೀನು ಮಾಡ್ತಾ ಇರಪ್ಪ, ಏನು ಭಯಪಡಬೇಡ, ನಾವಿದ್ದೀವಿ, ನೀನು ಮಾಡು, ಏನು ನೀನೇನು ಬೇರೆ ಇದು. ಸೋಲು ಗೆಲುವು ಇದ್ದದ್ದೇ ಜೀವನದಲ್ಲಿ. ಹಾಗಂತೇಳಿ ಸುಮ್ಮನೆ ಇದ್ರೆ ನಮ್ಮ ಕ್ರಿಯೇಟಿವಿಟಿ ಸತ್ತು ಹೋಗ್ತದೆ ಸರ್. ಮನುಷ್ಯ ಎಲ್ಲಿ ತನಕ ಕ್ರಿಯಾತ್ಮಕವಾಗಿರ್ತಾನ ಅಲ್ಲಿ ತನಕ ಅವನಿಗೆ ಬದುಕು. ಎಲ್ಲಿ ತನಕ ನಿಮ್ಮದು ಕ್ರಿಯೇಟಿವಿಟಿ ನೀವು ಸ್ಟಾಪ್ ಮಾಡಿದ್ರ ಅಲ್ಲಿ ಹೋಯ್ತು ಸರ್, ನಿಮ್ದು ಫಿನಿಶ್.
ಏನು ಇಲ್ಲ, ಕೇಲ್ ಕಥಮ್ ನಾಟಕ ಏನೂ ಇಲ್ಲ ಸರ್. ನಾವು ಯಾವಾಗ ಕೂಡ ಎಂಗೇಜ್ ಆಗಿರ್ಬೇಕು. ನನ್ಗೇನಂದ್ರೆ ನಾನು ಉತ್ತರ ಕನ್ನಡ ಅದೃಷ್ಟವಂತ. ಸಿನಿಮಾ, ಸೀರಿಯಲ್ಲು, ನಾಟಕ, ಯಕ್ಷಗಾನ ಏನು ಇಲ್ದ ಕಣ ಸುಮ್ಮನೆ ಜ್ಯೋತಿಷ್ಯ ನೋಡುವಂತ. ನನ್ನ ಪ್ರಶ್ನೆ ಅದೇ ಆಗಿತ್ತು. ಜ್ಯೋತಿಷ್ಯ ನಿಮ್ಮ ಜೀವನದಲ್ಲಿ ಹೇಗೆ ಬಂತು ಸರ್? ಸೋತಾಗ ಮನುಷ್ಯನಿಗೆ ದೇವರದಲ್ಲೇ ನೆನಪಾಗ್ತದೆ. ನಾನು ಅದನ್ನು ಸೈಕಾಲಜಿ ಅಂದ್ರೆ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಆಲ್ ಅಸ್ಟ್ರಾಲಜಿ, ಗೆದ್ದಾಗ ನಮ್ಗೇನೋ ನಂಬೇಕು ಅನ್ಸಲ್ಲ, ಸೋತಾಗ ಪ್ರತಿಯೊಂದು ನಂಬೇಕು. ಎಲ್ಲರೂ ಅಷ್ಟೇ ಸರ್, ಜೀವನನೇ ಅಷ್ಟೇ. ನನಗೆ ಇರಲಿಲ್ಲ, ನನಗೆ ಸೋತಾಗ ಯಾಕೆ ನಾನು ಸೋತೆ ಎಲ್ಲಿ ಅಂದರೆ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ದೇನೆ, ಸೆಟ್ ಹಾಕಿದ್ದೇನೆ ನಾನು ಒಂದು ಸೂಪರ್ ಕತೆ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು, ಯಾಕೆ ಸೋತಿತ್ತು? ರೀಸನ್ಸ್ ನನ್ನ ಫ್ರೆಂಡ್ ರಮೇಶ್ ರಾವ್ ಹೇಳಿದ್ದಾರೆ ಸರ್, ಯಕ್ಷ ಪಿಕ್ಚರ್ ಡೈರೆಕ್ಟ್ರು. ಅವರು ಹೇಳಿದರು ನೋಡುವ ಅಂತೇಳಿ ನಾವೆಲ್ಲ ಸುಮ್ಮನೆ 4-5 ಕಡೆಗೆ. ಆಮೇಲೆ ರೇಣುಕಾಂಬದಲ್ಲಿ ಒಬ್ಬರು ಮೋಹನ್ ಅಂತ ಮ್ಯಾನೇಜರ್ ಇದ್ರು, ನಿಮ್ಗೆ ಗೊತ್ತಿರ್ಬೋದು, ನಾನು ಒಳ್ಳೆ ಫ್ರೆಂಡ್ ಸರ್, KL ಮೋಹನ್ ಕುಮಾರ್ ಅಂತ. ಅವರು ನಾವೆಲ್ಲ ಆತ್ಮೀಯರು, ತುಂಬಾ ಆತ್ಮೀಯರು. ಅವರು ನನ್ನ ಸಿನಿಮಾಕ್ಕೆ ಗೊತ್ತಲ್ಲ, ಅವರು ನನ್ನ ಸಿನಿಮಾಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ. ಹಾಗೆ ಕೆಲವು ಒಳ್ಳೆ ಮಿತ್ರರಿದ್ರು ಸರ್. ಆಮೇಲೆ ಈಗ ಗಂಟು ಕಲ್ಲೂರು ಮಾಡಿದಾಗ ಈ ರಾಜರಾಮ್ ಶೆಟ್ಟಿ ಅಂತ ಒಬ್ರು ಒಳ್ಳೆ ವ್ಯಕ್ತಿ, ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಹಾಗೆ ನಮಗೆ ಇವನ್ ಯಾಕೆ ಅಂತೇಳಿ ಸುಮ್ಮನೆ ಯಾರಾದ್ರೂ ಜೋಯಿಸರಿಗೆ ಕೇಳ್ತಾರೆ, ಅವರು ಹೇಳೋದನ್ನು ನೋಡಿ ನಮಗೆ ಇದಾಯ್ತು. ನರೋತ್ತಮ ಶರ್ಮಾ ಅಂತ ನಿಮ್ಗೆ ಗೊತ್ತಿರ್ಬೋದು, ಒಬ್ರು ಅವರು ಸಿನಿಮಾ ಎಲ್ಲ ಮಾಡ್ಲಿಕ್ಕೆ ಹೋದಾಗಲಿಲ್ಲ. ನಾನು ಅದನ್ನು ಸ್ಟಡಿ ಮಾಡ್ತಾ ನನಗೆ ರಮೇಶ್ ರಾವ್ ಇಷ್ಟು ಪುಸ್ತಕ ಕೊಟ್ಟರು, ಸ್ಟಡಿ ಮಾಡಿ ನಾನು ಕಲಿತೆ ಸರ್. ಆಮೇಲೆ ಆಟೋಮೆಟಿಕ್ ಆಯ್ತು ಸರ್. ಆಮೇಲೆ ಕೆಲವರೆಲ್ಲ ಹೋದಾಗ ನಾನು ಹೀಗೆ ಅಂತ ನಾನು ಡೀಪ್ ಸ್ಟಡಿ ಮಾಡಿದ್ದೆ ಸರ್. ಈ ಸೈಂಟಿಸ್ಟ್ಗಳೆಲ್ಲ ಇಲಿಗಳ ಮೇಲೆ ಪ್ರಯೋಗ ಮಾಡ್ತಾರಲ್ಲ, ಹಾಗೆ ನಾನು ನನ್ನ ಮಿತ್ರರ ಮೇಲೆ ಪ್ರಯೋಗ ಮಾಡಿದ್ದೆ, ನನ್ನ ಜ್ಯೋತಿಷ್ಯದ ಇದನ್ನು. ಈಗ ಕರೆಕ್ಟಾಗಿ ಹೇಳ್ತಾ ಇದ್ದೀರಲ್ಲ ಅಂತೂ. ಇಲ್ಲ, ಟು ಬಿ ಹಾನೆಸ್ಟ್ ಸ್ನೇಹಿತರೆ, ಈ ಕ್ಯಾಮ್ರಾ ರೋಲ್ ಆಗಕ್ಕೆ ಮುಂಚೆ ಆ ಪ್ಯಾಡು ಪೇಪರ್ ಇಟ್ಕೊಂಡಿರ್ಬೋದು, ಏನು ಅಂತ ಇರ್ಬೋದು, ಕೆಲವು ಪಾಯಿಂಟ್ಸ್ ಅವರು ಬರ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನನ್ನ ಕೇಳಿದೆ, ಇದು ಕ್ಯಾಮ್ರಾ ಸ್ಟಾರ್ಟ್ ಆಗಕ್ಕೆ ಮುಂಚೆ. ಅವ್ರು ಇನ್ನೂ ನಂದು ಫುಲ್ ಸ್ಟಡಿ ಮಾಡಿಲ್ಲ. ಒಂದಿಷ್ಟು ಈ ರೋಲ್ ಆಗಕ್ಕೆ ಮುಂಚೆ ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ರು. ಸತ್ಯ ಮಾಡಿ ಹೇಳ್ತಿದ್ದೀನಿ, ಈ ಸರಸ್ವತಿ ಮುಟ್ಟಿ ಹೇಳ್ತಾ ಇದ್ದೀನಿ. ಅವ್ರು ಏನು ಹೇಳಿದ್ರು ನನಗೆ ತುಂಬ ಪ್ರಿಸೈಸ್ ಆಗಿ ಹೇಳಿದ್ರು. ನೀವು ಗೆಲ್ತೇವೆ ಸೋಲ್ತೇವೆ ಬೇಡ, ನಾನು ಹೋರಾಟ ಮಾಡ್ಬೇಕಂದ್ರೆ ಮಾಡಿಯೇ ಮಾಡ್ತೀನಿ. ಅದು ನನ್ನ ಕರ್ಮ. ನನ್ನ ಲಾಸ್ ಆಗ್ಬೇಕಂದ್ರೆ ಲಾಸ್ ಆಗಬೇಕು. ನನಗೆ ಯಾರ ಮಾತನ್ನು ಕೇಳುದಿಲ್ಲ, ನಾನು ಕೆಲಸ ಮಾಡಿಯೇ ಮಾಡ್ತೀನಿ ಸರ್. ಸಿಂಪಲ್ ಸರ್. ಜ್ಯೋತಿಷಿದ್ದವನಿಗೆ ಕೇಳ್ಬೋದು ಈ ಪ್ರಶ್ನೆ. ಡಾಕ್ಟರ್ಗಳು ಇರ್ತಾರೆ, ಅವರೆಲ್ಲ ನಮ್ಮ ರೋಗಗಳಿಗೆ ಮದ್ದು ಕೊಡುದು, ಅವರು ರೋಗದಿಂದಲೇ ತಾನೇ ಸಾಯುವುದು.